ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಸ್ವತಃ ಭರತ್ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್ ಅವರೇ ನಮಸ್ಕಾರ. ನಮಸ್ತೆ. ತಮಗೆ ಕೊಲೆಯ ಬೆದರಿಕೆ ಬರ್ತಾ ಇದೆಯಾ? ಕೊಲೆ ಬೆದರಿಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಆಗ್ತಾ ಇದ್ದಾರೆ, ರಕ್ತ ಹರಿಸದೆ ಬಿಡುದಿಲ್ಲ ಅಂತ. ಅದನ್ನು ಬಿಟ್ಟು ಫೋನ್ ಕರೆ ಯಾವ್ದು ಕೂಡ ಬರ್ಲಿಲ್ಲ. ಮತ್ತೆ ನಾನು ಅನ್ನೋನ್ ನಂಬರ್ ಫೋನ್ ಕೂಡ ತೆಗೆದಿಲ್ಲ. ಆ ಕಾರಣದಿಂದ ಫೋನ್ ಬಂದದ್ದು ಗೊತ್ತಾಗ್ಲಿಲ್ಲ. ಏನಂತ ಕೊಲೆ ಬೆದರಿಕೆ ಬರ್ತಾ ಇದೆ ನಿಮಗೆ ಇನ್ಸ್ಟಾಗ್ರಾಮ್ ಮೂಲಕ? ಅದೇ ಇವತ್ತಿಂದ ಒಂದು ಡೇಟ್ ಹಾಕಿ ಒಂದು ಕೊಲೆ ಬೆದರಿಕೆ ಇತ್ತು. 5/5/2025 ನಾನು ಅದೇ ದಿವಸ ಮರ್ಡರ್ ಮಾಡ್ತೇವೆ ಅಂತ ಇತ್ತು. ಇವತ್ತಿನ ಡೇಟ್ ಯಾವುದು? ಮತ್ತೆ ಅದು ಕೊಲೆ ಬೆದರಿಕೆ ಅಂದ್ರೆ ಇವತ್ತೇನು ಹೊಸತಲ್ಲ, ಮುಂಚೆಯಿಂದ ಕೂಡ ಬರ್ತಾ ಇದೆ. ಒಂದು ತಿಂಗಳಿಗಿಂತ ಮುಂಚೆ ಇದೆ, ಅದಕ್ಕಿಂತ ಮುಂಚೆ ಕೂಡ ಇತ್ತು. ನಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದು ತಿಂಗಳ ಹಿಂದೆ ನಿಮಗೆ ಕೊಲೆ ಬೆದರಿಕೆ ಬಂದಿತ್ತು ಅಂದ್ರಲ್ಲ, ಅವಾಗ ಯಾರು ಕೊಲೆ ಬೆದರಿಕೆ ಹಾಕಿದ್ ನಿಮಗೆ? ಅದ್ರ ಬಗ್ಗೆ ಮಾಹಿತಿ ಇತ್ತಾ? ನೀವು ಈ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಫೇಕ್ ಐಡಿ ಇಂದಲೇ ಬರ್ತಾ ಇದೆ. ನಾನು ನಿನ್ನೆ ಕೂಡ ಪೊಲೀಸರ ಹತ್ರ ಮಾತಾಡಿದೆ. ಅದು ಯಾರಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಯಾರು ಕೂಡ ಒರಿಜಿನಲ್ ಅಕೌಂಟ್ ಅಲ್ಲ ಅದು, ಇಲ್ಲೇ ಕೂತ್ಕೊಂಡು ಫೇಕ್ ಐಡಿಯಲ್ಲಿ ಮಾಡ್ತಾರೆ. ಭರತ್, ಯಾವ ಕಾರಣಕ್ಕೆ ನಿಮಗೆ ಕೊಲೆ ಬೆದರಿಕೆ ಬರ್ತಾ ಇದೆ? ಸಂಘಟನೆಯಲ್ಲಿ ಇರುವ ಕಾರಣಕ್ಕೆ, ಬೇರೆ ಯಾವುದಲ್ಲ. ಸಂಘಟನೆ ಕೆಲಸ ಮಾಡ್ತಿರೋ ಕಾರಣಕ್ಕೇನೆ ಕೊಲೆ ಬೆದರಿಕೆ ಬರ್ತಾ ಇದೆ. ನನ್ಗೆ ಮಾತ್ರ ಅಲ್ಲ, ಸಂಘಟನೆ ಪ್ರಮುಖರಿಗೆ ಕೆಲವರಿಗೆಲ್ಲ ಕೊಲೆ ಬೆದರಿಕೆ ಬಂದಿದೆ. ನೀವು ಸಂಘಟನೆ ಜೊತೆಗೆ ಸುಹಾಸ್ ಶೆಟ್ಟಿ ಜೊತೆಗೆ ಗುರುತಿಸಿಕೊಂಡಿದ್ದವರ? ಸುಹಾಸ್ ಶೆಟ್ಟಿ ಕೂಡ ನಮ್ಗೆ ಒಟ್ಟಿಗೆ ಇದ್ದವರು, ಒಂದೇ ಸಂಘಟನೆಯಲ್ಲಿ ಕೆಲಸ ಮಾಡಿದವರು ನಾವು. ಹಾಗೆ ಈಗ ಕೊಲೆ ಬೆದರಿಕೆ ಅನ್ನುವಂತ ವಿಚಾರ ಚರ್ಚೆಗೆ ಬರುವಾಗ ಪ್ರತಿಕಾರ ಅನ್ನುವಂಥದ್ದು ಭಾರಿ ಚರ್ಚೆ ಆಗ್ತದೆ. ಅಂದ್ರೆ ಫಾಜಿಲ್ನ ಹೊಡೆದಿದ್ದಕ್ಕೆ ಸುಹಾಸ್ನ ಹೊಡೆದಿದ್ದು, ಸುಹಾಸು ಮುಂದೆ ಇವ್ರ ಕಡೆಯಿಂದ ಹೊಡೆಸ್ಕೊಂಡಿದ್ದು, ಈಗ ಮತ್ತೆ ನೀವು ಲಿಸ್ಟ್ ಅಲ್ಲಿ ಇದೀರಿ, ರೆಡಿ ಇರಿ ಅನ್ನುವಂತ ಮೆಸೇಜ್ಗಳು ಬರ್ತಾ ಇರೋದು, ಈ ರೀತಿ ಯಾಕೆ ಆಗ್ತಾ ಇದೆ ಕರಾವಳಿಯಲ್ಲಿ? ಏನ್ ಕತೆ ಅಂತ? ಕರಾವಳಿಯಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯ್ತು. ಇಲ್ಲಿ STPI, PFI, KFT ಇದೆಲ್ಲ ಈಗಲೂ ಕೂಡ ಕಾರ್ಯಪ್ರವೃತ್ತವಾಗಿದೆ. PFI ಬ್ಯಾನ್ ಆದ್ರೂ ಕೂಡ ಅದರ ಕಾರ್ಯಕರ್ತರು ಈಗಲೂ ಇದ್ದಾರೆ ಫೀಲ್ಡ್ ಅಲ್ಲಿ. ಈ ಕಾರಣಕ್ಕೇನೆ ಇಲ್ಲಿ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಮೊನ್ನೆ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಕೂಡ ಅದೇ ರೀತಿ. ಅಂದ್ರೆ ಒಟ್ಟು ಇಡೀ ಹಿಂದೂ ಸಮಾಜವನ್ನು ಇವರು ಹೆದರಿಕೆಯಲ್ಲಿ ಬದುಕುವಾಗಿ ಮಾಡಬೇಕು. ಯಾವ ರೀತಿ ಕಾಶ್ಮೀರದಲ್ಲಿ ಮಾಡಿದ್ರು ಅದೇ ರೀತಿ ಮಂಗಳೂರಲ್ಲಿ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳು ಬಿಟ್ರು ಅಂತ ಇಲ್ಲಿ ನಾವು ಬಿಡುದಿಲ್ಲ. ಇದು ಇಲ್ಲಿ ಮಂಗಳೂರು ಅವರಿಗೆ ಮುಸಲ್ಮಾನರಿಗೆ ಬರೆದು ಕೊಡ್ಲಿಲ್ಲ ಇಲ್ಲಿ. ಅದಕ್ಕೋಸ್ಕರ ಅವರು ಮಾಡಿದ್ರೆ ಪ್ರತಿಕಾರ ಮಾಡ್ಲಿಕ್ಕೆ ಹಿಂದೂ ಸಮಾಜ ಕೂಡ ಗೊತ್ತಿದೆ. ನಾವು ಈಗ ಅವರು ಬೆದರಿಕೆ ಹಾಕಿದ್ರೆ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳುವವರಲ್ಲ. ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ತೇವೆ. ಈಗ ಭರತ್, ನಿಮಗೆ ಅಭದ್ರತೆ ಕಾಡ್ತಾ ಇದೆಯಾ? ಒಂದ್ ರೀತಿ ಭಯ ಏನಾದ್ರು, ಆತಂಕ ಏನಾದ್ರು ಇದೆಯಾ? ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆಯಾ ಈ ರೀತಿ ಬೆದರಿಕೆ? ಯಾವುದೇ ಭಯ ಇಲ್ಲ, ಯಾವುದೇ ಅಭದ್ರತೆ ಇಲ್ಲ. ನಾವು ನಿನ್ನೆ ಕೂಡ ಹೇಳಿದೆ, ನಾವು ಪೊಲೀಸರಲ್ಲಿ ಕೂಡ ನಾವು ರಕ್ಷಣೆಗೆ ಯಾವ ರೀತಿ ಕೂಡ ರಕ್ಷಣೆ ಕೇಳುದು ಕೂಡ ಇಲ್ಲ. ನಮ್ಮ ಭದ್ರತೆ ನಾವು ಮಾಡಿಕೊಳ್ತೇವೆ. ಅಲ್ಲ, ಈಗ ಸಂಘಟನೆ ವಿಚಾರದಲ್ಲಿ ನಿಮಗೆ ಭಯ ಇಲ್ಲ ಅನ್ನುವಂಥದ್ದು, ಅಥವಾ ನಮ್ಮ ರಕ್ಷಣೆನ ನಾವು ಮಾಡ್ಕೊಳ್ತೀವಿ ಅಂತ ಹೇಳೋದು, ಸಂಘಟನೆಯಲ್ಲಿ ನಾವು ಕಾರ್ಯನಿರತ ಆಗ್ತೀವಿ ಅಂತ ಹೇಳೋದು, ದಟ್ ಈಸ್ ಫೈನ್. ಬಟ್ ರಕ್ಷಣೆ ಅಂತ ಬಂದಾಗ ನಿಮ್ ರಕ್ಷಣೆ ಹೇಗೆ? ಅದರ ಜವಾಬ್ದಾರಿ ಯಾರದ್ದು? ನನ್ನ ರಕ್ಷಣೆ ನಾನೇ ಜವಾಬ್ದಾರಿ. ನಮ್ ಜೊತೆ ನಮ್ಮ ಸಂಘಟನೆ ಹುಡುಗರು ಎಷ್ಟೋ ಜನ ಇದ್ದಾರೆ. ಇವತ್ತಿಗೂ ಸಂಘಟನೆಯಲ್ಲಿ ಯಾವ ರೀತಿ ಅಂದ್ರೆ ಈಗ ಬೇಕಾದ್ರೂ ಪ್ರಾಣಾರ್ಪಣೆ ಮಾಡ್ಲಿಕ್ಕೆ ರೆಡಿ ಇರುವಂತಹ ಕಾರ್ಯಕರ್ತರಿದ್ದಾರೆ. ಅಂತ ಕಾರ್ಯಕರ್ತರಿರುವಾಗ ನಮ್ಗೆ ಬೇರೆ ಯಾರು ರಕ್ಷಣೆ ಬೇಕಂತಿಲ್ಲ. ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ತೇವೆ. ಹಾಗೆ ನೀವು ಪೊಲೀಸರಿಗೆ ಈ ವಿಚಾರವಾಗಿ ಕಂಪ್ಲೇಂಟ್ ಕೊಡೋದು ಅಥವಾ ಅವ್ರ ಗಮನಕ್ಕೆ ತರೋದು, ನಮಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಳ್ಳೋದು ಮಾಡಲ್ಲ? ಇಲ್ಲ, ರಕ್ಷಣೆ ಕೇಳುದಿಲ್ಲ, ಅದ್ರ ಕಂಪ್ಲೇಂಟ್ ಅನ್ನು ಕೊಡ್ತೇವೆ. ಏನಂತ ಕಂಪ್ಲೇಂಟ್ ಕೊಡ್ತೀರಿ? ಅಲ್ಲ, ಬೆದರಿಕೆ ಬಂದಿದೆ ಅಂತ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತೇವೆ. ಯಾರು ಬೆದರಿಕೆ ಆಗಿದೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಕಂಪ್ಲೇಂಟ್ ಅಲ್ಲಿ ಕೊಡ್ತೇವೆ. ಕಾನೂನು ಕ್ರಮ ತಗೊಳ್ತಾರೆ ಅನ್ನೋಂತ ವಿಶ್ವಾಸ ಇದೆಯಾ? ಯಾಕೆ ಕಾನೂನು ಕ್ರಮ ತಗೊಳ್ತಾರೆ ಅಂತ ವಿಶ್ವಾಸ ಇಲ್ಲ. ಇಲ್ಲಿ ಈ ಭಾಗದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದ್ರೆ ಕಾನೂನು ಕ್ರಮ ತೆಗೊಳ್ಳುವುದಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಪೊಲೀಸ್ ಎಲ್ಲ ಅಧಿಕಾರಿಗಳನ್ನು ಅದು ಹಿಡಿತದಲ್ಲಿ ಇಟ್ಟುಕೊಂಡದ್ದು ಖಾದರ್ ಮತ್ತು ಅವರ ತಮ್ಮ ಇಫ್ತಿಕಾರ್, ಇವರ ಅಣತಿ ಅಂತಲೇ ಎಲ್ಲ ಕೂಡ ನಡೀತದೆ. ಇಲ್ಲಿ ಮೊನ್ನೆದು ಸುಹಾಸ್ ಶೆಟ್ಟಿ ಕೇಸಲ್ಲಿ ಪ್ರಾಮಾಣಿಕವಾಗಿ ತನಿಖೆ ನಡೆಸೋದಾದ್ರೆ ಖಾದರ್ ಮೇಲೆ ತನಿಖೆ ಮಾಡಬೇಕು. ಯಾಕಂದ್ರೆ ಆ ಫಾಜಿಲ್ನ ಕುಟುಂಬದವರು ಆ ಖಾದರ್ ಇಲಾಖೆ ಯಾರ ಹಿಡಿತದಲ್ಲಿದೆ ಅಂತ ತಮಗೆ ಅನಿಸ್ತಾ ಇದೆಯಾ? ಕರಾವಳಿಯಲ್ಲಿ 100ಕ್ಕೆ 100 ಇಲಾಖೆ ಇಲ್ಲಿ ಸ್ಪೀಕರ್ ಖಾದರ್ ಅವರ ಹಿಡಿತದಲ್ಲಿದೆ. ಅದರಲ್ಲಿ ಯಾವ ಡೌಟೇ ಇಲ್ಲ. ಅಂದ್ರೆ ಅವರ ಅಣತಿಯಂತೆ ಕೆಲಸ ಮಾಡೋದೆಲ್ಲ ಹೌದು.
ನಿಮಗೆ ಈ ರೀತಿ ಅವರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಲವಾದ ಕಾರಣಗಳಿದೆಯಾ? ಇಲ್ಲಿ ಬಲವಾದ ಕಾರಣ ಅಂತಲ್ಲ, ಇಲ್ಲಿ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾವ ಅಧಿಕಾರಿಯನ್ನು ಕೂಡ ಇಲ್ಲಿಗೆ ತರಬೇಕಾದ್ರೆ ಅದಕ್ಕೆ ಖಾದರ್ ಅವರ ಪರ್ಮಿಷನ್ ಇದ್ರೆ ಮಾತ್ರ ಬರುದು. ಇಲ್ಲಿಗೆ ಯಾರ ಅಧಿಕಾರಿಗಳು ಬರ್ತಾರಂತ ಯಾರಿಗೆ ಗೊತ್ತಾಗ್ತದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ಬೇಕಾದವರನ್ನ ಅಧಿಕಾರಿಗೆ ತರ್ತಾರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ. ಮತ್ತೆ ಮೊನ್ನೆದ ಕೇಸ್ ಕೂಡ ಹಾಗೆ, ಮೊನ್ನೆ ಕೂಡ ಸುಹಾಸ್ ಶೆಟ್ಟಿ ಅವರ ಗಾಡಿಯಲ್ಲಿದ್ದಂತ ಅವರ ರಕ್ಷಣೆಗಿದ್ದಂತ ಹತ್ಯಾರನ್ನು ಕೂಡ ಇದೇ ಡಿಪಾರ್ಟ್ಮೆಂಟ್ ಅವರು ತೆಗೆಸಿದ್ದು, ಇಡಬಾರ್ದಂತ ಗಾಡಿಯಲ್ಲಿ. ನಾನೀಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ಹಿಂದೆ. ಈಗ ನೀವು ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅನ್ನೋಂತ ನಂಬಿಕೆ ನಿಮಗೆ ಇದೆಯಾ ಅಂತ ಯಾಕೆ ಕೇಳಿದೆ ಅಂತಂದ್ರೆ, ಮಾರ್ಚ್ 31ನೇ ತಾರೀಕೆ ಸುಹಾಸ್ ಶೆಟ್ಟಿನ ಮರ್ಡರ್ ಮಾಡ್ತೀವಿ, ರಿವೆಂಜ್ ಸೂನ್ ಅಂತ ಸುಹಾಸ್ ಶೆಟ್ಟಿದೊಂದು ಫೋಟೋ ಹಾಕ್ತಾರೆ. 31ನೇ ತಾರೀಕು ಮಾರ್ಚ್. ಮೇ 2ನೇ ತಾರೀಕು ಘಟನೆ ನಡೆಯುತ್ತೆ. ಒಂದು ತಿಂಗಳಾಗಿತ್ತು ಈ ರೀತಿ ಪೋಸ್ಟ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಇದನ್ನ ಗಮನಿಸಲಿಲ್ಲ, ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ಲಿಲ್ಲ. ಆವಾಗಲೇ ಎಚ್ಚೆತ್ಕೊಂಡಿದ್ರೆ ಇವತ್ತು ಸುಹಾಸ್ ಶೆಟ್ಟಿಯ ಮರ್ಡರ್ ಆಗ್ತಿರ್ಲಿಲ್ಲ ಅನ್ನುವಂತಹ ಕೂಗು ಜಾಸ್ತಿ ಕೇಳಿ ಬರ್ತಾ ಇದೆ. ಅದಕ್ಕೆ ಈ ಪ್ರಶ್ನೆ ಮಾಡಿದ್ದು. ಅದು ಹಿಂದೂಗಳಿಗೆ ಈ ರೀತಿ ಆದ್ರೆ ಯಾರು ಕೂಡ ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಬಸ್ಪೆ ಪೊಲೀಸರ ಮೇಲೆ ಸುಹಾಸ್ ಅವ್ರ ತಾಯಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ರು, ಬೇಜಾರ್ ಮಾಡ್ಕೊಂಡ್ರು. ಹೌದು. ಯಾಕೆ ಅದು? ಅಂದ್ರೆ ಬಜ್ಪೆ ಪೊಲೀಸ್ ಅವರೇ ಅವರ ಸುಹಾಸ್ ಶೆಟ್ಟಿ ಅವರ ಗಾಡಿಯಲ್ಲಿದ್ದಂತ ಮಾರಕ ಇದು ಯಾವ್ದು ಹತ್ಯಾರ ಇದು ಅದನ್ನು ತೆಗೆಸಿದ್ದು ಅಂತ. ಓಕೆ, ಈಗ ಮುಂದೆ ಏನಾಗಬೇಕು ಅಂತ ನೀವು ಬಯಸ್ತೀರಿ? ಈಗ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ನೀವು ಫಾರ್ಮಾಲಿಟಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ, ನಮ್ಮ ರಕ್ಷಣೆನ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಸಂಘಟನೆಯಲ್ಲಿ ನಿಮಗಿಂತ ದೊಡ್ಡವರು ಅಥವಾ ಹಿರಿಯ ಸಂಘಟಕರು ನಿಮಗೇನಾದ್ರೂ ಒಂದು ಭರವಸೆಯನ್ನ ನೀಡಿದಾರಾ? ಇಲ್ಲ, ಭರವಸೆ ಅಂತ ಇಲ್ಲ. ನಿನ್ನೆ ಕೂಡ ಫೋನ್ ಮಾಡಿ ಕಂಪ್ಲೇಂಟ್ ಎಲ್ಲ ಕೊಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ನಮ್ಮ ಸಂಘಟನೆ ಹಿರಿಯರು ನಮ್ಮ ಜೊತೆ ನಿಲ್ತಾರೆ ಅನ್ನುವಂತ ಧೈರ್ಯ ನಮಗಿದೆ. ಹಾಗೆ ಅಂದ್ರೆ ಕರಾವಳಿಯಲ್ಲಿ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಇದೇ ರೀತಿ ದಾಳಿ ಪ್ರತಿದಾಳಿ ಮತ್ತೊಂದು ಮಗದೊಂದು ನಡೀತಾನೆ ಇರುತ್ತಾ? ಕರಾವಳಿ ಅಂತಲ್ಲ, ಎಲ್ಲೆಲ್ಲ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತದೆ ಇದು ನಡೀತಾ ಇರ್ತದೆ. ಕರಾವಳಿ ಅಂದ್ರೆ ಸ್ಪೆಷಲ್ ಏನಿಲ್ಲ. ಇಲ್ಲಿ ಮುಸಲ್ಮಾನರ ಸಂಖ್ಯೆ ಎಲ್ಲೆಲ್ಲ ಜಾಸ್ತಿ ಆಗ್ತದೆ ಈ ರೀತಿ ಇದು ಮುಂದಕ್ಕೆ ನಡೀತಾನೆ ಇರ್ತದೆ. ಇದು ನಿಲ್ಲುವುದೇ ಇಲ್ಲ ಇಲ್ಲಿ. ನಿಮಗೆ ಯಾರ ಮೇಲಾದ್ರೂ ಸಂಶಯ ಇದೆಯಾ ಕೊಲೆ ಬೆದರಿಕೆ ಹಾಕ್ತಾರ ಅವ್ರ ಬಗ್ಗೆ? ಇಲ್ಲ, ಸಂಶಯ ಅಂದ್ರೆ ಇಲ್ಲಿ STP ಮುಖಂಡರಿದ್ದಾರೆ ತುಂಬಾ ಜನ, ಅವರ ಮೇಲೆ ಸಂಶಯ. ಇಡೀ STP ಅನ್ನುವಂಥದ್ದೇ ಭಯೋತ್ಪಾದಕ ಸಂಘಟನೆ ಇಲ್ಲಿ. ಅಂದ್ರೆ ಕೆಲಸಗಳನ್ನು ಮಾಡುದು. ಭರತ್ ಈಗ ನಾವು ಸ್ಕ್ರೀನ್ ಮೇಲೆ ಮೆಸೇಜ್ ತೋರಿಸ್ತಾ ಇದೀವಿ, ಯಾವ್ಯಾವ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಏನು ಎತ್ತ ಅಂತ ಹೆಸರುಗಳನ್ನ ಹಾಕಿ ನೆಕ್ಸ್ಟ್ ವಿಕೆಟ್ ರೆಡಿ ಇರಿ, ನೀವೇ ನೆಕ್ಸ್ಟ್ ಟಾರ್ಗೆಟ್ ಈ ರೀತಿ ಎಲ್ಲ ಹಾಕ್ತಿದಾರಲ್ಲ. ಸೊ ಪರ್ಟಿಕ್ಯುಲರ್ಲಿ ಇಂಥ ವ್ಯಕ್ತಿ ಅಥವಾ ಇಂಥ ಸಂಘಟನೆಯವರು ನಿಮಗೆ ಆ ರೀತಿಯ ಸಂಶಯ ಇದೆಯಾ ಅಂತ? ಇಲ್ಲ, ಪರ್ಟಿಕ್ಯುಲರ್ ಅಂದ್ರೆ ಇವರೇ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಆಧಾರ ಇಲ್ಲ ಅಷ್ಟೇ. ಇವರ ನಾಯಕರುಗಳೇ ಇಂಥ ಫೇಕ್ ಐಡಿಯಾನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಫೈನ್. ಓಕೆ ಭರತ್ ಅವರ ರಿಪಬ್ಲಿಕ್ ಜೊತೆ ಮಾತಾಡಿದ ಧನ್ಯವಾದ.